ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈರಲ್ ವಿಡಿಯೋದಲ್ಲಿ ಪ್ರಜ್ವಲ್ ಅಂತ ಗೊತ್ತಾಗಿದ್ದರ ಬಗ್ಗೆ ಬಹಳ ರೋಚಕತೆ ಇದೆ. ಯಾಕೆಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗಿದ್ದಂಥ ವಿಡಿಯೋಗಳಲ್ಲಿ ಅವರ ಮುಖ ಇರಲಿಲ್ಲ, ಮುಖಚರ್ಯ ಇರಲಿಲ್ಲ, ಅವರ ಗುರುತು ಸಿಗುವಂತೆ ಯಾವುದೇ ರೀತಿಯ ಕುರುಹುಗಳಲ್ಲಿರಲಿಲ್ಲ. ಆದರೆ ಆ ಕುರುಹುಗಳು ಹೆಂಗೆ ಪತ್ತೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೊಸ ತಂತ್ರಜ್ಞಾನವನ್ನು ಬಳಸಲಾಗಿದೆ. ವೈರಲ್ ವಿಡಿಯೋದಲ್ಲಿ ಇರುವಂಥ ಪ್ರಜ್ವಲ್ ಯಾರು ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಹೊಸ ತಂತ್ರಜ್ಞಾನವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಲಾಗಿದೆ. ಅನಾಟೋಮಿಕಲ್ ಕಂಪ್ಯಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ ಅಂತ ಹೇಳಿ, ಅನಾಟಿಕಲ್ ಕಂಪ್ಯಾರಿಸನ್ ಆಫ್ ಜೆನೆಟಿಕಲ್ ಫೀಚರ್ಸ್ ಅಂತ ಹೇಳಿ ಆ ತಂತ್ರಜ್ಞಾನವನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ. ಟರ್ಕಿಯಲ್ಲಿ ಬಳಕೆಯಲ್ಲಿದ್ದಂಥ ಟೆಕ್ನಾಲಜಿ ಅದು. ಟರ್ಕಿ ದೇಶದಲ್ಲಿ ಬಳಕೆ ಮಾಡ್ತಾ ಇದ್ದಂಥ ಟೆಕ್ನಾಲಜಿದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಕರ್ನಾಟಕ ಅಂತ ಹೇಳೋದಕ್ಕಿಂತ ಇಡೀ ಭಾರತದಲ್ಲಿ ಇಂಥ ಒಂದು ಪ್ರಯೋಗ ನಡೆದಿದೆ ಅಂತ ಹೇಳಿದ್ರೆ ಅದು ಪ್ರಜ್ವಲ್ ರೇವಣ್ಣ ಅವರ ಕೇಸಿನಲ್ಲಿ. ಭಾರತದಲ್ಲಿ ಬಳಕೆ ಆಗಿದ್ದು ಕೂಡ ಇದೇ ಮೊದಲು. ಭಾರತದಲ್ಲಿ ಮೊದಲ ಬಾರಿಗೆ ಈ ಟೆಕ್ನಾಲಜಿಯನ್ನು ಬಳಕೆ ಮಾಡಿದೆ. ಹೀಗಾಗಿ SIT ಈ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡಿದ್ದಕ್ಕೆ SITಗೆ ಸಾಕಷ್ಟು ರೀತಿಯ ಶ್ಲಾಘನೆಗಳು ವ್ಯಕ್ತವಾಗ್ತಾ ಇದೆ. ಟರ್ಕಿ ದೇಶದ ತಂತ್ರಜ್ಞಾನವನ್ನು ಈ ಹಿಂದೆ ಟರ್ಕಿ ದೇಶ ಮಾಡಿಕೊಂಡಿತ್ತು. ಜನನೇಂದ್ರಿಯದ ಫಿಸಿಕಲ್ ಅಪಿಯರೆನ್ಸ್ ಮೂಲಕ ಪತ್ತೆಯನ್ನು ಮಾಡಲಾಗಿದೆ. ಫಿಂಗರ್ ಪ್ರಿಂಟ್ ಮಾದರಿಯಲ್ಲಿಯೂ ಕೂಡ ಖಾಸಗಿ ಅಂಗದ ಗುರುತು ಪತ್ತೆಯಾಗಿದೆ. ಹೀಗೆ ಯಾಕೆಂತ ಹೇಳಿದ್ರೆ ನೋಡಿ, ಆ ಪ್ರತಿಯೊಂದು ವಿಡಿಯೋ ತೆಗೆದುಕೊಂಡರೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಗೋಚರ ಆಗೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರದ್ದೇ ಅಂತ ಹೇಳಲಿಕ್ಕೆ ಖಚಿತವಾಗಿ ಯಾವುದೇ ರೀತಿಯ ಮ್ಯಾಚ್ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಬಟ್ ಇಲ್ಲಿ SIT ಈ ತಂತ್ರಜ್ಞಾನವನ್ನು ಬಳಸಿಕೊಂಡು, ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಒಂದೊಂದು ಫೋಟೋ ತೆಗೆದುಕೊಂಡು ಅದಕ್ಕೆ ಮ್ಯಾಚ್ ಮಾಡ್ತಾ ಹೋಗಿದ್ದಾರೆ. ಪ್ರತಿಯೊಂದು ಕೂಡ ಕೈ ಬೆರಳು, ಅವರ ಉಗುರುಗಳು ಸೇರಿದಂತೆ, ಅವರ ಧ್ವನಿ ಮಾದರಿ ಸೇರಿದಂತೆ, ಅವರ ಫೋಟೋದಲ್ಲಿ ಅಥವಾ ವಿಡಿಯೋದಲ್ಲಿ ಏನೆಲ್ಲ ಕಾಣಿಸಿದೆಯೋ, ಖಾಸಗಿ ಅಂಗಗಳು ಸೇರಿದಂತೆ ಏನೆಲ್ಲ ಕಾಣಿಸಿದೆಯೋ ಆ ಎಲ್ಲ ಕಂಡಂಥ ಅಂಶಗಳನ್ನು ಫೋಟೋ ಮಿಸ್ಮ್ಯಾಚ್ ಆಗದಂತೆ ನೋಡಿಕೊಳ್ಳಲಿಕ್ಕೆ, ಫೋಟೋ ಮ್ಯಾಚ್ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ಜೆನೆಟಿಕಲ್ ಫೀಚರ್ಸ್ ಅಂತ ಹೇಳಿದ್ರೆ ಅವರ ದೇಹದ ಅಂಗಾಂಗಗಳ ಫೀಚರ್ಸ್ ಅಂದರೆ ಹೇಗಿದೆ ಅನ್ನೋದನ್ನು ಮ್ಯಾಚ್ ಮಾಡಲಿಕ್ಕೆ ಅದನ್ನು ಬಳಸಿಕೊಳ್ಳಲಾಗಿದೆ. ಟರ್ಕಿ ಈ ಮೊದಲ ದೇಶ ಆಗಿದೆ. ಈ ತಂತ್ರಜ್ಞಾನವನ್ನು ಬಳಸಿಕೊಂಡಿರುವಂಥ ಮೊದಲ ದೇಶ ಟರ್ಕಿ ಆಗಿದ್ದರೆ ಭಾರತ ಎರಡನೇ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಇದೊಂದು ಸವಾಲಿನ ರೀತಿ ಗೋಚರ ಆಗಿತ್ತು. ಯಾಕಂತ ಹೇಳಿದರೆ ಪ್ರಜ್ವಲ್ ರೇವಣ್ಣ ಒಂದೇ ಒಂದು ವಿಡಿಯೋದಲ್ಲೂ ಕೂಡ ಮುಖ ಅನಾವರಣ ಆಗಿರಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರದ್ದೇ ಅಂತ ಹೇಳುವಂಥ ಅವಕಾಶ ಇರಲಿಲ್ಲ. ಬಹುತೇಕ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ವಿಡಿಯೋ ಒರಿಜಿನಲ್ ಫೋನಲ್ಲಿ ರೆಕಾರ್ಡ್ ಆಗಿದ್ದರೆ, ಯಾವ ಫೋನಿನಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆಯೋ ಅದೇ ಫೋನ್ ಸಿಕ್ಕರೆ ಮಾತ್ರ ಅದು ಎಡಿಟೆಡ್ ಅಲ್ಲ, ಅದು ನಿಜವಾದಂಥದ್ದು ಅಂತ ಹೇಳಿ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಅವಕಾಶ ಇರ್ತಿತ್ತು. ಬಟ್ ಇಲ್ಲಿ ಹಾಗೆ ಆಗಿಲ್ಲ. ಹೀಗಾಗಿ ಆ ಟೆಕ್ನಾಲಜಿ ಮೂಲಕ ಮ್ಯಾಚ್ ಮಾಡಲಾಗಿದೆ. ಅತ್ಯಾಚಾರ ಕೇಸಿನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ಹಿನ್ನೆಲೆ SIT ತನಿಖೆ ಬಗ್ಗೆ ಕೋರ್ಟ್ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದೆ. ಯಾಕೆಂತ ಹೇಳಿದ್ರೆ ಒರಿಜಿನಲ್ ವಿಡಿಯೋ ಮತ್ತು ಫೋಟೋ ಕೂಡ ಇರಲಿಲ್ಲ. ಬಳಿಕ ಈ ವಿಡಿಯೋ ಬಗ್ಗೆ SIT ತನಿಖೆ ಆರಂಭ ಆಗುತ್ತೆ. ಡಿಜಿಟಲ್ ಎವಿಡೆನ್ಸ್, ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ಫಾರೆನ್ಸಿಕ್ಸ್ ಎಕ್ಸ್ಪರ್ಟ್ಗಳ ಮೂಲಕ SIT ತಂಡ ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕತೆಯನ್ನು ಬಳಸಿಕೊಂಡು ಈ ತನಿಖೆಯನ್ನು ಮಾಡಲಾಗಿದೆ. ಇದೇ ತಂತ್ರಜ್ಞಾನದ ಮೂಲಕ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. SIT ತನಿಖೆಯ ರೀತಿಯನ್ನು ನಾನು ಸ್ವಾಗತಿಸ್ತೇನೆ ಅಂತ ಹೇಳಿ, ಜೊತೆಗೆ ಮನವರಿಕೆಯಾಗುವ ರೀತಿಯಲ್ಲಿಯೇ ವಾದವನ್ನು ಮಂಡಿಸಿದ್ದಾರೆ. SPP ಅಶೋಕ್ ನಾಯಕ್, BN ಜಗದೀಶ್ ವಾದಕ್ಕೆ ಪ್ರಶಂಸೆ ವ್ಯಕ್ತವಾಗಿದೆ.